ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತೇನೆ. ನೀವೆಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿದ್ದೀರೆಂದು ನಾನು ನಂಬುತ್ತೇನೆ. ಪ್ರಿಯರಾದ ದೇವಜನರೇ, ಈ ದಿನದಲ್ಲೂ ಒಂದು ವಾಕ್ಯದ ಮೂಲಕವಾಗಿ ನಾವು ಸತ್ಯತೆಯನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ದಿನ ಧ್ಯಾನ ಯೆಶಾಯ 45:2 ವಚನವನ್ನು ಓದಿಕೊಳ್ಳೋಣ. ನಾನು ನಿಮ್ಮ ಮುಂದೆ ಹೋಗಿ ದಿಂಡೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ಪ್ರಿಯರಾದ ದೇವಜನರೇ, ದೇವರು ನಿಮ್ಮ ಜೀವಿತದಲ್ಲಿ ಈ ರೀತಿಯಾಗಿ ವಾಗ್ದಾನ ಮಾಡ್ತಾನೆ, ನಿಮ್ಮ ಮುಂದೆ ಹೋಗುತ್ತೇನೆ. ಈ ದಿನ ಅನೇಕರು ದೇವರನ್ನ ಮುಂದೆ ಬಿಡದೆ ಅವರೇ ಮುಂದೆ ಹೋಗಿ ಎಡವುತ್ತಾರೆ, ನಷ್ಟಪಡುತ್ತಾರೆ, ಕಷ್ಟಪಡುತ್ತಾರೆ, ವ್ಯಥೆ ಪಡುತ್ತಾರೆ, ವೇದನೆ ಪಡುತ್ತಾರೆ, ದುಃಖ ಪಡುತ್ತಾರೆ. ಇದನ್ನು ಅನೇಕ ವಿಷಯಗಳಲ್ಲಿ ದೇವರ ಆಲೋಚನೆ ಕೇಳದೆ, ದೇವರ ಮಾರ್ಗದರ್ಶನ ಕೇಳದೆ, ದೇವರು ನಮ್ಮ ಮುಂಭಾಗದಲ್ಲಿ ಇರಬೇಕೆಂಬುದಾಗಿ ದೇವರು ಬಯಸುತ್ತಾರೆ. ಮೋಶೆ ಹೇಳ್ತಾನೆ, ಒಂದು ದಿನ, ದೇವರೇ ನೀನು ನನ್ನ ಮುಂದೆ ಹೊರಡದಿದ್ದರೆ ನಾನು ನಿನ್ನ ಹಿಂದೆ ಬರೋದಕ್ಕೆ ಸಾಧ್ಯವಿಲ್ಲ, ಬರೋದಿಲ್ಲ ಅಂತ. ಕಾರಣ ಇಷ್ಟೇ, ದೇವರನ್ನು ಬಿಟ್ಟು ಹೋದರೆ ಖಂಡಿತವಾಗಿ ನಾನೇನು ಮಾಡೋಕ್ಕಾಗೋದಿಲ್ಲ, ನಮ್ಮ ಜೀವಿತದಲ್ಲಿ ಯಾವುದನ್ನು ಜಯಿಸೋಕ್ಕಾಗೋದಿಲ್ಲ, ಯಾವ ಅದ್ಭುತವೂ ಹೊಂದಕ್ಕಾಗೋದಿಲ್ಲ. ಅದಕ್ಕಾಗಿ ದೇವ ಭಕ್ತನು ಕೋರೇಶನಿಗೆ ದೇವರು ಹೇಳ್ತಾ ಇದ್ದರೆ, ನೋಡಪ್ಪ ಕೋರೇಶ್, ನಿನ್ನ ಮುಂದೆ ನಾನು ಹೋಗ್ತೇನೆ, ನಿನ್ನ ಜೀವಿತದಲ್ಲಿ ನಾನು ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡ್ತೇನೆ. ಅದರ ಅರ್ಥ ಏನೆಂದರೆ, ನಿಮ್ಮ ಜೀವಿತದಲ್ಲಿ ಅನೇಕ ದಿಣ್ಣೆಗಳು, ಯಾತ್ರೆಯಲ್ಲಿ ಹಳ್ಳಗಳು ಉಂಟು, ದಿಣ್ಣೆಗಳು ಉಂಟು. ಹಾಗಾದರೆ ಜೀವನದಲ್ಲಿ ಅನೇಕ ವಿಧವಾದ ತಗ್ಗಿನ ಪ್ರದೇಶ, ಎತ್ತರವಾದ ಪ್ರದೇಶ. ಹಾಗಂದರೆ ನಮ್ಮ ಜೀವನದಲ್ಲಿ ಅದನ್ನು ಮೇಲೆ ಹತ್ತಕ್ಕಾಗದೇ ಇರೋ ಪರಿಸ್ಥಿತಿ, ಅದನ್ನು ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ, ಆ ಕಷ್ಟಗಳನ್ನು ನಾವು ಎದುರಿಸೋಕ್ಕಾಗದೇ ಇರುವ, ಆ ಶೋಧನೆಯನ್ನು ಎದುರಿಸೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಹೋಗ್ಬೋದು. ಇನ್ನು ಕೆಲವು ಟೈಮಲ್ಲಿ ತುಂಬ ಕುಗ್ಗಿ ಹೋದ ಪರಿಸ್ಥಿತಿ, ತುಂಬ ದುಃಖದ ಪರಿಸ್ಥಿತಿ, ಯಾರು ನಮ್ಮನ್ನು ಸಂತೈಸುವುದಕ್ಕೋ ಆಧರಿಸುವುದಕ್ಕೋ ಧೈರ್ಯಪಡಿಸೋಕ್ಕೆ ಸಾಧ್ಯವಿಲ್ಲದೇ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ತುಂಬ ದೀನ ಸ್ಥಿತಿಯಲ್ಲಿ ಇರುವಂಥ ಪರಿಸ್ಥಿತಿ. ಅದಕ್ಕೆ ದೇವರು ಹೇಳ್ತಾರೆ, ನಾನು ಮುಂದೆ ಹೋಗುತ್ತೇನೆ, ನಿಮ್ಮ ಜೀವಿತದಲ್ಲಿರುವ ದಿಣ್ಣೆಗಳನ್ನು ಸಮ ಮಾಡಿ ಎಂಬುದಾಗಿ ದೇವರು ಹೇಳ್ತಾರೆ. ಏಕೆಂದರೆ ನಾವು ಸಮವಾದ ದಾರಿಯಲ್ಲಿ ಹೋಗಬೇಕಾದ್ರೆ ನಮಗೆ ಅಷ್ಟೊಂದು ಕಷ್ಟವನ್ನಿಸೋದಿಲ್ಲ. ಅದೇ ನಮ್ಮ ಜೀವಿತದಲ್ಲಿ ಎತ್ತರದ ಪ್ರದೇಶಕ್ಕೆಲ್ಲ ಬೆಟ್ಟವನ್ನು ಹತ್ತುವ ಪರಿಸ್ಥಿತಿಯಾಗಿರ್ಬೋದು, ಇಳಿಜಾರಿನ ಸ್ಥಿತಿಗೆ ಹೋಗುವಂಥ ಪರಿಸ್ಥಿತಿಯಾಗಿರ್ಬೋದು. ಅಂಥ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇರೋದಾದರೆ ಅದು ತುಂಬ ಕಠಿಣವಾದ, ಕಷ್ಟಕರವಾದ ಒಂದು ಹಾದಿಯಾಗಿರುತ್ತೆ. ಆದ್ದರಿಂದ ಪ್ರಿಯರಾದ ದೇವಜನರೇ, ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದು ಕಾರ್ಯಕ್ಕೂ ದೇವರನ್ನು ನಾವು ಮುಂದೆ ಇಡುವಾಗ ದೇವರು ನಿಮಗೆ ಒಂದು ದಾರಿಯನ್ನು ಕಲ್ಪಿಸಿಕೊಡ್ತಾರೆ. ದೇವರು ಒಂದು ಮಾರ್ಗವನ್ನು ನಿಮಗೋಸ್ಕರ ಇಡುವಂಥ ದೇವರಾಗಿದ್ದಾರೆ. ಅದಕ್ಕಾಗಿ ದೇವರ ವಾಕ್ಯ ನಮಗೆ ಮತ್ತೊಂದು ವರ್ಷದಲ್ಲಿ ನಾವು ನೋಡ್ತೇವೆ. ಥ್ಯಾಂಕ್ ಯು ಜೀಸಸ್. ಇಲ್ಲಿ ನಾವು ನೋಡ್ತೇವೆ ಮುಖ್ಯವಾಗಿ ಯೆಶಾಯ 40:4 ವಾಕ್ಯ, ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವು, ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವು, ಮಲೆನಾಡು ಬಯಲು ಸೀಮೆಯಾಗುವುದು, ಕೊರಕಲ ನೆಲವು ಸಮವಾಗುವುದು. ಹಾಗಾದರೆ ನಿಮ್ಮ ಜೀವಿತದಲ್ಲಿ ದೇವರು ಹೇಳ್ತಾರೆ, ನಾನು ಸರಿ ಸಮಾನ ಮಾಡ್ತೇನೆ. ಹೌದು, ನಿಮ್ಮ ಜೀವಿತದಲ್ಲಿ ಇರುವ ಎಲ್ಲ ವಿಧವಾದಂಥ ತಡೆಗಳು, ಇಸ್ರಾಯೇಲ್ ಜನರಿಗೆ ಮೊದಲನೇ ತಡೆ ಕೆಂಪು ಸಮುದ್ರ ಬಂತು. ಆ ತಡೆಯನ್ನು ದೇವರು ನೀಗಿಸಿತು. ಆ ಸಮುದ್ರವನ್ನು ಸೀಳಿ ಅವರಿಗೆ ಮಾರ್ಗ ತೋರಿಸು. ಎರಡನೇ ತಡೆ ಯೆರಿಕೋ ಕೋಟೆ ಎನ್ನುವಂಥ ತಡೆ ಬಂತು. ಆ ಯೆರಿಕೋ ಕೋಟೆಯನ್ನು ಅದನ್ನು ಸ್ತುತಿಯ ಮೂಲಕ ಒಡೆದು ಮುಂದಕ್ಕೆ ಹೋಗುವಂಥ ಪರಿಸ್ಥಿತಿಯಾಗಿ ದೇವರು ಮುನ್ನಡೆಸಿದರು. ಮೂರನೇ ಒಂದು ಶೋಧನೆ ಅವ್ರ ತಡೆ ಬಂತು, ಯೋರ್ದಾನ್ ಹೊಳೆಯನ್ನು. ಆ ಹೊಳೆಯನ್ನು ದಾಟಕ್ಕೆ ಸಾಧ್ಯವಾಗ್ತಾಯಿಲ್ಲ. ಆಗ ದೇವ ಯಾಜಕರು ಆ ಮಂಜೂಷ ಪೆಟ್ಟಿನ ಎತ್ತು ಮುಂದೆ ಹೋಗುವಾಗ ಅದು ಎರಡಾಗಿ ಭಾಗವಾಗುತ್ತೆ. ಹೌದು ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಯಾವುದು ಮಾರ್ಗ ಕಾಣಿಸ್ತಾ ಇಲ್ವಾ? ಏನಾದರೂ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು, ಒಳ್ಳೆಯ ಕೆಲಸನ ನೀವು ಹುಡುಕ್ತಾ ಇರ್ಬೋದು, ಒಳ್ಳೆಯ ಬಿಸ್ನೆಸ್ ಮಾಡೋದಕ್ಕಾಗಿ ಅನೇಕ ಆಲೋಚನೆ ಮಾಡ್ತಾ ಇರ್ಬೋದು. ನಿಮ್ಮ ಕುಟುಂಬದಲ್ಲಿ ಅನೇಕ ವಿಧವಾದಂತಹ ಒಂದು ಯೋಜನೆಗಳನ್ನು ನಾವು ಈ ತಿಂಗಳಲ್ಲಿ ಇಟ್ಟಿರ್ಬೋದು. ಆದರೆ ದೇವರು ಹೇಳ್ತಾರೆ, ನಾನು ನಿಮ್ಮ ಮುಂದೆ ಹೋಗ್ತೇನೆ, ನಿಮ್ಮ ದಿಣ್ಣೆಯನ್ನು
ಸರಿ ಮಾಡುವೆನು, ಡೊಂಕಾದ ಮಾರ್ಗವನ್ನು ನೆಟ್ಟಗೆ ಮಾಡುವೆನು. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಡೊಂಕುಗಳಿದೆ, ಅದು ಸರಿ ಮಾಡೋಕ್ಕಾಗ್ತಾಯಿಲ್ಲ. ಕುಟುಂಬದಲ್ಲಿ ಜನರನ್ನು ಸರಿ ಮಾಡೋಕ್ಕಾಗ್ತಾಯಿಲ್ಲ, ಮಕ್ಕಳನ್ನ ಸರಿ ಮಾಡೋಕ್ಕಾಗಲ್ಲ, ಕುಡುಕ ಗಂಡಸರನ್ನ ಸರಿ ಮಾಡೋಕ್ಕಾಗ್ತಾಯಿಲ್ಲ, ಸಾಲದ ಪರಿಸ್ಥಿತಿನ ಸರಿ ಮಾಡೋಕ್ಕಾಗ್ತಾಯಿಲ್ಲ. ಅನೇಕ ವಿಧವಾದಂತಹ ಒಂದೊಂದು ಅವಿಧೇಯತೆಯ ಕಾರ್ಯಗಳನ್ನು ಸರಿಪಡಿಸೋಕ್ಕಾಗ್ತಾಯಿಲ್ಲ ಪ್ರಿಯರೇ. ಆದ್ದರಿಂದ ದೇವರು ಹೇಳ್ತಾರೆ, ನಾನು ಬಂದು ಸರಿ ಮಾಡು. ಇವತ್ತು ದೇವರಿಗೆ ಸರಿಪಡಿಸುವುದಕ್ಕೆ ಒಪ್ಪಿಸಿಕೊಟ್ಟಾಗ ಖಂಡಿತ ನಿಮ್ಮ ಜೀವನದಲ್ಲಿ ದೇವರು ಅದನ್ನು ನಿಶ್ಚಯವಾಗಿ ಸರಿ ಮಾಡುವರಾಗಿದ್ದಾರೆ. ಹೌದು ಪ್ರಿಯ ದೇವಚಂದ್ರೇ, ಸೌಲನು ಅವನ ಜೀವಿತದಲ್ಲಿ ದಮಸ್ಕ ಪಟ್ಟಣಕ್ಕೆ ಅನೇಕರ ದೇವಚಂದ್ರನ್ನು ಹಿಂಸೆಪಡಿಸುವುದಕ್ಕೆ ಮುಂದೆ ಹೋಗುವಾಗ ಆತನನ್ನು ದೇವರು ಸಂಧಿಸಿದ್ದರು. ಅವನು ದೇವರಿಗೆ ವಿರೋಧವಾಗಿ, ದೇವಚಂದ್ರಿಗೆ ವಿರೋಧವಾಗಿದ್ದವನು. ಅವನ್ನ ಸರಿಪಡಿಸೋಕ್ಕೆ ಯಾರಿಂದಲೂ ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ದೇವರು ಅವನನ್ನೇನು ಮಾಡಿದ್ರು? ಸರಿಪಡಿಸಿದರು. ಅವನನ್ನು ಒಂದು ದೊಡ್ಡ ಬದಲಾವಣೆಯನ್ನು ಮಾಡಿದರು. ಪ್ರಿಯ ದೇವಚಂದ್ರೇ, ಇವತ್ತು ನಿಮ್ಮ ಜೀವಿತದಲ್ಲಿಯೂ ಒಂದು ದೊಡ್ಡ ಬದಲಾವಣೆಯನ್ನು ದೇವರು ಮಾಡಬೇಕಂತ ಬಯಸುವರಾಗಿದ್ದಾರೆ. ಹೌದು, ಬದಲಾಗದೇ ಇರುವವರನ್ನು ಬದಲಾಯಿಸುತ್ತಾರೆ. ಬದಲಾಗದೇ ಇರುವಂತಹ ಒಂದು ಕೋರ್ಟ್ ಕೇಸಿನ ವಿಷಯದಲ್ಲಿ, ನಿಮ್ಮ ಆಸ್ತಿ ಪಾಸ್ತಿಗಳ ವಿಷಯದಲ್ಲಿ ಅದು ಆಗದೆ ತಡೆಯಾಗಿರಬಹುದು, ಅದನ್ನು ದೇವರು ಸರಿಪಡಿಸುವ ದೇವರಾಗಿದ್ದಾರೆ. ಹೌದು, ದೇವರಿಗೆ ಅವಕಾಶ ಕೊಡಬೇಕು, ದೇವರಿಗೆ ಮೊದಲು ಸ್ಥಾನ ಕೊಡಬೇಕು. ದೇವರೇ ಇದನ್ನು ನಿನ್ನ ಕೈಗೆ ಕೊಡ್ತೀನಿ, ನೀನು ಇದನ್ನು ಮಾಡು ಅಂತ ಹೇಳಬೇಕು. ಅದೇ ಪ್ರಕಾರ ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 6ನೇ ವಾಕ್ಯದಲ್ಲಿಯೂ ಸಹ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಈ ರೀತಿಯಾಗಿ ದೇವರು ಬರೆಯಲ್ಪಟ್ಟಿದೆ. ಆ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರವಾಗಿ ಈ ರೀತಿಯಾಗಿ ದೇವರು ಹೇಳ್ತಾ ಇದ್ದಾನೆ. ಅದೇನಂತ ಹೇಳೋದಾದರೆ ನಾವು ನೋಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯ. ಕರ್ತನ ಹಾದಿಯನ್ನು ನೆಟ್ಟಗೆ ಮಾಡಿರಿ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಕರ್ತನ ಮಾರ್ಗದಲ್ಲಿ ನೀವು ನಡೆಯುವುದಾದರೆ ನಿಮ್ಮ ದಾರಿಯನ್ನು ದೇವರು ನೆಟ್ಟಗೆ ಮಾಡು. ದೇವರು ಮಾರ್ಗಗಳನ್ನು ಸರಿ ಮಾಡುವ ದೇವರಾಗಿದ್ದಾರೆ. ಇವತ್ತು ನಮ್ಮ ಜೀವಿತದಲ್ಲಿ ಈ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರವಾಗಿ ಅನೇಕ ವಿಷಯಗಳಲ್ಲಿ ದೇವರು ಸರಿಪಡಿಸುವುದಕ್ಕೆ ಆತನು ಬಯಸುವರಾಗಿದ್ದಾರೆ. ಇವತ್ತು ನಿಮ್ಮ ಜೀವಿತದಲ್ಲಿ ಬಾಗಿಲು ಮುಚ್ಚಿರಬಹುದು, ತಡೆಗಳಿರಬಹುದು, ಅಡ್ಡಿಗಳಿರಬಹುದು, ಸಮಸ್ಯೆಗಳಿರಬಹುದು, ತೊಂದರೆಗಳಿರಬಹುದು, ಇಕ್ಕಟ್ಟುಗಳಿರಬಹುದು. ಆದರೆ ದೇವರು ಅವೆಲ್ಲವುಗಳನ್ನು ಸರಿ ಮಾಡೋಕ್ಕೆ ಆತನು ನಮ್ಮ ಮಧ್ಯದಲ್ಲಿ ಇದ್ದಾರೆ ಪ್ರಿಯರೇ. ಅದಕ್ಕೆ ಕಡೆಯದಾಗಿ ಪ್ರಕಟಣೆ 3:8 ಹೇಳ್ತಾರೆ, ನಾನು ನಿಮ್ಮ ಎದುರಲ್ಲಿ ಒಂದು ಬಾಗಿಲನ್ನು ಇಟ್ಟಿದ್ದೇನೆ, ಅದನ್ನು ಯಾರು ಮುಚ್ಚಲಾರರು. ಹೌದು ಪ್ರಿಯರೇ, ನಿಮಗೋಸ್ಕರ ಒಂದು ಆಶೀರ್ವಾದ ಬಾಗಿಲು. ದೇವರು ನಿಮಗೋಸ್ಕರ ಒಂದು ದೊಡ್ಡ ಅದ್ಭುತವನ್ನು ದೇವರು ಮಾಡಲಿಕ್ಕೆ ಬಯಸುವರಾಗಿದ್ದಾರೆ. ಮುಚ್ಚಲ್ಪಟ್ಟ ಬಾಗಿಲು ದೇವರು ತೆರೆಯುತ್ತಾರೆ. ಇವತ್ತು ನಿಮ್ಮ ಜೀವಿತದಲ್ಲಿ ಎಷ್ಟು ಪ್ರಯತ್ನ ಮಾಡಿ ಆಗದೇ ಇರುವ ಕಾರ್ಯಗಳನ್ನು ದೇವರು ಮಾಡೋಕ್ಕೆ ಬಯಸುತ್ತಾರೆ. ಇವತ್ತು ನೀವು ನಂಬೋದಾದರೆ ಇವತ್ತು ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ಕಣ್ಣುಗಳನ್ನು ಮುಚ್ಚಿ ದೇವರು ಅದ್ಭುತ ಮಾಡುವರಾಗಿದ್ದಾರೆ. ಪ್ರೀತಿ ಉಳ್ಳ ಯೇಸು ಸ್ವಾಮಿನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ. ಈ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರವಾಗಿ ದೇವರೇ, ನಿನ್ನ ವಾಕ್ಯ ಹೇಳಲ್ಪಡ್ತದೆ, ನಾನು ಮುಂದೆ ಹೋಗಿ ದಿಂಡೆಯನ್ನು ಸಮ ಮಾಡುವೆನು ಅಂತ ಹೇಳಿದ್ದು, ಸೊಟ್ಟಗಿರುವುದನ್ನು ನೆಟ್ಟಗೆ ಮಾಡುವೆನು ಅಂತ ಹೇಳಿದ್ದು. ಈ ದಿನದಲ್ಲಿ ವಾಕ್ಯ ಕೇಳುವಂಥ ನೋಡುವಂಥ ದೇವಜನರನ್ನು, ಕುಟುಂಬಗಳನ್ನು ನಿನ್ನ ಸಮ್ಮುಖದಲ್ಲಿ ಇಟ್ಟು ಪ್ರಾರ್ಥಿಸುತ್ತೇನೆ. ಎಂಥ ಪರಿಸ್ಥಿತಿಯಲ್ಲಿ ಇವರು ಹಾದು ಹೋಗ್ತಾಯಿದ್ರು, ಎಂಥ ಕಷ್ಟದಲ್ಲಿ ಹಾದು ಹೋಗ್ತಾಯಿದ್ರು, ಎಂಥ ಶೋಧದಲ್ಲಿ ಹಾದು ಹೋಗ್ತಾಯಿದ್ರು, ಎಂಥ ನೋವಿನಲ್ಲಿ ಹಾದು ಹೋಗ್ತಾಯಿದ್ರು, ಎಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದರು. ಇವತ್ತು ದೇವರೇ, ನೀನು ಹೇಳಿದ್ದೀಯ, ನಾನು ನಿಮಗೆ ನೆಟ್ಟಗೆ ಮಾಡುವೆನು. ಹೌದು ಹೌದು ಕರ್ತನೆ, ನೀನು ಹೋಗಿ ಮುಂದೆ ಹೋಗುವಂಥ ದೇವರಾಗಿದೆ. ಹೌದು ಸ್ವಾಮಿ, ನೀನು ಮುಂದೆ ಹೋಗುವಾಗ ಎಲ್ಲ ಕಾರ್ಯಗಳು ಸರಿ ಹೋಗುತ್ತದೆ. ಹೌದು ಸ್ವಾಮಿ ದೇವರೇ, ಜ್ಞಾನೋಕ್ತಿ 3:5 ಹೇಳಲ್ಪಟ್ಟ ಪ್ರಕಾರವಾಗಿ ದೇವರ ವಚನ ಈ ರೀತಿಯಾಗಿ, ಹೌದು, ತನ್ನ ಸುಬುದ್ಧಿಯನ್ನು ಆಧಾರ ಮಾಡಿ ಪೂರ್ಣ ಮನಸ್ಸಿಂದ ಯೆಹೋವನಲ್ಲಿ ಭರವಸೆ ಇರಲಿ. ಆ ಥರ ನಿನ್ನ ಮಾರ್ಗವನ್ನು ಸರಾಗ ಮಾಡು. ಸ್ವಂತ ಬುದ್ಧಿಯನ್ನು ಬಿಟ್ಟು ದೇವರನ್ನೇ ಆಧಾರ ಮಾಡಿಕೊಂಡು ಹೋಗುವಾಗ ನಮ್ಮ ಮಾರ್ಗಗಳನ್ನೆಲ್ಲ ದೇವರು ಸರಿ ಮಾಡ್ತಾರೆ. ಹೌದು ಕರ್ತನೆ, ಈ ದಿನದಲ್ಲಿ ಯಾರು ಯಾವ ಕಷ್ಟದಲ್ಲಿ, ಯಾವ ಇಕ್ಕಟ್ಟಿನಲ್ಲಿ, ಹೌದು ಸ್ವಾಮಿ, ಇವರ ಜೀವಿತದಲ್ಲಿ ಹೌದು ಕರ್ತನೆ, ಸರಿಪಡಿಸೋಕ್ಕೆ ಆಗದೇ ಇರುವಂಥ ಜನರನ್ನು, ಸರಿಪಡಿಸೋಕ್ಕೆ ಆಗದೇ ಇರುವ ಸನ್ನಿವೇಶಗಳನ್ನು, ಸಂದರ್ಭಗಳನ್ನು, ಹಣಕಾಸಿನ ಪರಿಸ್ಥಿತಿಗಳನ್ನು, ಆರೋಗ್ಯದ ಸ್ಥಿತಿಗಳನ್ನು, ಇವರ ಕೆಲಸದ ವಿದ್ಯಾಭ್ಯಾಸ ಸ್ಥಿತಿಗಳನ್ನು ನೀನೇ ಸರಿ ಮಾಡುವುದಕ್ಕೆ ಶಕ್ತನಾಗಿದೆ ಎಂದು ನಾವು ನಂಬುತ್ತೇವೆ. ಇದನ್ನು ವೀಕ್ಷಿಸುವ ಒಬ್ಬೊಬ್ಬರ ಜೀವಿತದಲ್ಲಿ ಇವರ ಕಷ್ಟಗಳನ್ನು ಪರಿಹಾರ ಮಾಡಿ, ಇವರ ಇಕ್ಕಟ್ಟುಗಳನ್ನು ನೀಗಿಸಿ ಈಗಲೇ ಅದ್ಭುತ ನಡೆಸು, ಆಶೀರ್ವದಿಸು.
ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿ ಆಶೀರ್ವದಿಸ್ತೇವೆ ತಂದೆ. ಆಮೇನ್. ಪ್ರಿಯರಾದ ದೇವಜನರೇ, ದೇವರು ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಿದರೆಂದೇ ನಾನು ನಂಬುತ್ತೇನೆ. ದೇವರು ನಿಮ್ಮೊಂದಿಗೆಂದು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.